ನಮಸ್ಕಾರ ಕರ್ನಾಟಕ. ಸೊ ಇವತ್ತು ನಾವು ಕ್ಯಾಂಪಿಂಗ್ ವಿಡಿಯೋ ಮಾಡಲಿಕ್ಕಿದ್ದೇವೆ. ಸೊ ನಮ್ಗೆ ಸಿಕ್ಕದ ಜಾಗ ಪುತ್ತಿಗೆ ಒಂದು ಗುಡ್ಡೆಯಲ್ಲಿ. ಸೊ ನಾವು ಗುಡ್ಡೆಯ ಟಾಪ್ ಮೋಸ್ಟ್ ಇಲ್ಲ, ಒಂದು ಅರ್ಧ ಸ್ಪೇಸ್ ಅಲ್ಲಿ ಇರ್ಬೋದು, ನಿಮ್ಗೆ ಕಾಣ್ಬೋದು ನೋಡಿ. ಟಾಪಿನ ಅರ್ಧದಲ್ಲಿದ್ದೇವೆ ಗೈಸ್. ಇವಾಗ ನಾವು ಟೆಂಟ್ ಹಾಕ್ಲಿಕ್ಕಿದ್ದೇವೆ. ಸೊ ಟೆಂಟ್ ಹಾಕುವ ಗೈಸ್. ನಮ್ದು ಟೆಂಟ್ ಆಗಿ ರೆಡಿ ಆಗಿದೆ. ಹೋಗಿ ಇವರು ನಮ್ಗೆ ಬೇಕಾದೆಲ್ಲ ಸೆಟ್ಟಿಂಗ್ಸ್ ಅನ್ನು ಮಾಡ್ತಿದ್ದಾರೆ. ನಮ್ಗೆ ಹೇಗೆ ಬೇಕು, ನಮ್ದು ಕ್ಯಾಂಪ್ ಫೈರ್ ಹಾಕ್ಲಿಕ್ಕಿದ್ದೇವೆ. ಸೊ ಅದಕ್ಕೆ ಅವರು ಎಲ್ಲ ಕಟ್ಟಿಗೆಲ್ಲ ಹುಡುಕ್ಲಿಕ್ಕೆ ಹೋಗ್ತಿದ್ದಾರೆ. ಸೊ ಪ್ಲೇಸ್ ಅಂತೂ ಸಖತ್ತಾಗಿದೆ. ಸೊ ಇದ್ರ ಹೆಸರಂದ್ರೆ ದೇವರಗುಡ್ಡೆ ಅಂತೆ, ಪುತ್ತಿಗೆಯಲ್ಲಿ ಇರುವ ದೇವರಗುಡ್ಡೆ. ಸೊ ನಿಮ್ಗೆ ಸಹ ವಿಸಿಟ್ ಕೊಡ್ಬೋದು. ಅಂಡ್ ನೆಕ್ಸ್ಟ್ ನಮ್ದು ಇನ್ನು ಕುಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಇನ್ನು ನೈಟ್ ಆಗ್ಲಿ, ಒಂದು ಇವಾಗ ಆಗ್ಬೇಕಲ್ಲ, ಒಂದು 7:30. ಸೊ ಅಷ್ಟೊತ್ತಿಗೆ ನಿಮ್ಗೆ ಸಿಗ್ತೇವೆ. ಸೊ ಓಕೆ, ಫೈನಲಿ ಗೈಸ್ ನಮ್ದು ಟೆಂಟ್ ರೆಡಿ ಆಗಿದೆ. ಸೊ ನಿಮ್ಗೆ ಒಂದು ಕತ್ತಲಾಗಿದೆ, ಒಂದು 7 ಗಂಟೆ ಆಗಿದೆ. ನಿಮ್ಗೆ ಒಂದು ವ್ಯೂ ತೋರಿಸ್ತೇನೆ. ತಿರುಗಿ ಓಕೆ ಗೈಸ್, ಕತ್ತಲಾಗಿದೆ. ಸೊ ಏನಂದ್ರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕುಕಿಂಗ್ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಇವತ್ತು ನಾವು ಪಲಾವ್ ಮಾಡ್ಲಿಕ್ಕಿದ್ದೇವೆ. ಮತ್ತೆ ಬೆಳಿಗ್ಗೆ ಒಂದು ರೆಸಿಪಿ ಮಾಡ್ಲಿಕ್ಕಿದೆ. ಬೆಳಿಗ್ಗೆ ಬೇಗ ಹೇಳ್ಬೇಕು, 5:30ಗೆ. ಅದು ಏನಂತ ಬೆಳಿಗ್ಗೆನೆ ಹೇಳುವ, ಇವಾಗ ಹೇಳಿದ್ರೆ ಅದಕ್ಕೆ ಏನಿದಾರ ಕಿಕ್ಕಿರ. ಓಕೆ, ಸ್ಟಾರ್ಟ್ ಮಾಡುವ. ಓಕೆ ಗಾಯ್ಸ್, ಸೊ ಕತ್ತಲಾಗಿದೆ. ನಾವು ಹೇಳಿದಾಗೇನೆ ಸೆಟಪ್ ಮಾಡ್ತಿದ್ದೇವೆ. ಸೊ ನೋಡಿ, ಇದೇ ನಮ್ಮ ಇವತ್ತಿನ ಪಲಾವ್ದು ಸೆಟಪ್. ಬೆಸ್ಟ್ ಕುಕಿಂಗ್ ನಮ್ದು. ಸೊ ಏನಂದ್ರೆ ಇವಾಗ ಪಲಾವ್ಗೆಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ. ಇನ್ನೊಂದು 1.5 hour ಅಲ್ಲಿ ನಮ್ದು ಇದಾಗ್ತದೆ, ಇನ್ನು ಪಲಾವ್ ಆಗ್ತದೆ. ಆಮೇಲೆ ನಿಮ್ಮ ಹತ್ರ ಒಂದು ವಿಷಯ ಇರ್ಲಿಕ್ಕಿದೆ. ನಮ್ಗೆ ವಿಷಯ ಗೊತ್ತಾಗಿದೆ. ಈ ಗುಡ್ಡೆಯಲ್ಲಿ ಇದೆ ಅಂತೆ, ಏನಂತ ಗೊತ್ತಿಲ್ಲ. ನಿಮ್ಗೆ ನೈಟ್ ವ್ಯೂ ನೋಡ್ಬೋದು ಗೈಸ್. ಇದ್ರೆ ನೈಟ್ ವ್ಯೂ ಅಂದ್ರೆ ಅಲ್ಲಿ ಆಳ್ವಾಸ್, ಇದು ನಮ್ದು ಆಳ್ವಾಸ್, ವಿದ್ಯಗಿರಿ, ಜಾಮೂರಿ, ವಿರಾಸತ್ ಎಲ್ಲ ಆಗ್ತದಲ್ಲ. ನಮ್ಗೆ ಜಾಮೂರಿ ಆಗೋದೊಂದೇ ಒಮ್ಮೆನೆ. ಸೊ ವಿರಾಸತ್ ಮತ್ತೆ ನುಡಿಸಿರಿ ಆಗ್ತದಲ್ಲ, ಅದೇ ನಿಮ್ಗೆ ವಿಸಿಟ್ ಮಾಡ್ಬೋದು ಬಂದು. ಸೊ ನೀವು ಮಂಗಳೂರು ಬಂದ್ರೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಜಾಸ್ತಿ ಉಂಟು ಗೈಸ್. ಬೀಚಸ್ ಅದು ಇದು ಎಲ್ಲ ಇದೆ. ಬನ್ನಿ, ಎಂಜಾಯ್ ಲೈಫ್ ಈಸ್. ಹೇಳ್ರಾ ಇಂಗ್ಲಿಷ್ ಬರಲ್ಲ ಗೈಸ್. ಇಲ್ಲಿ ಕೇಳಿ, ಲೈಫ್ ಇರೋದು ಒಂದೇ, ಎಂಜಾಯ್ ಮಾಡಿ. ಹೌದು, ಅದು ಇದು ಎಂತ ಚಿಲ್ ಮಾಡಿ ಅಷ್ಟೇ. ನಾಳೆ ಇರ್ತೀವಿ ಅಂತ ಗೊತ್ತಿಲ್ಲ ಗೈಸ್, ಸತ್ಯ ಹೇಳ್ತೇನೆ. ನಾಳೆ ಇರ್ತೀವಿ ಅಂತ ಗೊತ್ತಿಲ್ಲ. ಇದ್ದಷ್ಟು ದಿನ ಎಂಜಾಯ್ ಮಾಡಿ ಇಡಿ. ನಿಮ್ಗೆ ಅದೇ ಹೇಳುದು ಮೋಟಿವೇಶನ್. ನಂದು ಮೋಟಿವೇಶನ್ ಚಿಕ್ಕದವರು ಎಲ್ಲಿ ತನಕ ಇದ್ದಾರೆ ಗೊತ್ತಾ. ಓಕೆ ಗೈಸ್, ಅವ್ರಿರ್ಲಿ. ಇನ್ನು ಇವಾಗ ಕುಕಿ ಸ್ಟಾರ್ಟ್ ಆಗಿದೆ, ಮತ್ತೆ ಸಿಗುವ. ಹಾಗೆ ನಮ್ದು ಪಲಾವ್ ರೆಡಿ ಆಗಿದೆ ಗೈಸ್. ಏನಂದ್ರೆ ಅಲ್ಲಿ ನೋಡಿ ಪಲಾವ್ ತೋರಿಸ ನೋಡಿ ಗೈಸ್, ನಮ್ದು ಪಲಾವ್ ಪರ್ಫೆಕ್ಟ್ ಆಗಿದೆ. ಇದು ನಾವು ಅದಕ್ಕೆ ಇದು ಮಾಡಿದ್ದೇವೆ, ಓಕೆ, ಸಲಾಡ್ ಮಾಡಿದ್ದೇವೆ. ಇನ್ನು ಒಂದು ಅರ್ಧ ಗಂಟೆ ವೇಟ್ ಮಾಡುದು. ಇಷ್ಟು ಬೇಗ 8:30 ಆದದಷ್ಟೇ. ಇಷ್ಟು ಬೇಗ ಊಟ ಮಾಡಿ ಏನ್ ಮಾಡುದು ಅಲ್ಲ. ಒಂದು 9 ಗಂಟೆಗೆ ಊಟ ಮಾಡುವಾಗ ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಇದಕ್ಕೆ ಉಂಟು, ಯಾರು ಸ್ಕಿಪ್ ಮಾಡಬೇಡಿ. ಇಂಪಾರ್ಟೆಂಟ್ ವಿಷಯ ಅಂದ್ರೆ ಅದು ಹೇಳ್ತೇನೆ ಅವಾಗ ನೋಡಿ. ಬೆಳಿಗ್ಗೆಲ್ಲ ಮತ್ತೆ ಅದೇ ಬೆಳಿಗ್ಗೆದ್ದು ನಾವು ಏನ್ ಮಾಡ್ತೀವಿ, ಪಾವ್ ಭಾಜಿ ಮಾಡ್ಲಿಕ್ಕೆ ಅದಕ್ಕೆ ಸೆಟ್ಟಿಂಗ್ ಮಾಡ್ತಿದ್ವಿ. ಸೊ ಅರ್ಧ ಗಂಟೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಮತ್ತೆ ಊಟ ಮಾಡಿ ಒಂಚೂರು ನೈಟ್ ವ್ಯೂ ನೋಡುವ ಅಂತ. ಚಳಿ ಆಗ್ತಾ ಉಂಟು, ಸ್ಟಾರ್ಟ್ ಆಗಿದೆ. ಸೊ ಅದೇ ನಂಗೊಂದು ಆವಾಗೊಂದು ವಿಷಯ ಇರ್ಲಿಕ್ಕಿತ್ತಲ್ಲ ಗೈಸ್, ನಾನು ಹೇಳ್ತೇನೆ ಅಂತ. ಸೊ ಅದು ಏನಂದ್ರೆ, ಈ ನಮ್ಮ ಹಿಂದಿರೋ ಗುಡ್ಡದಲ್ಲಿ ಚಿರತೆ ಇದೆ ಅಂತೆ. ಸೊ ಅಲ್ಲಿ ಒಂದು ಕೆಳಗೆ ಮನೆ ಇದೆ, ಅಲ್ಲಿ ನಾವು ಕೇಳಿದ್ದೀವಿ. ಅವ್ರು ಬರುವಾಗ ವಾರ್ನಿಂಗ್ ಬಿಟ್ರು, ಇಲ್ಲಿ ಚಿರತೆ ಇದೆ, ಅದಿದೆ, ನಾಯಿಯನ್ನೆಲ್ಲ ತಕೊಂಡೋಗಿದೆ, ಈ ಕಡೆ ಉಂಟಂತ. ಸೊ ಅದನ್ನು ಕೇಳಿ ನಾವು ರಿಸ್ಕ್ ಅಂತ ಎನಿಸಿದ್ವಿ. ಆದ್ರೆ ಸಹ ನಾವೊಂದು ಬರುವ, ಏನಾಗಲ್ಲ, 4 ಜನ ಇದ್ದೇವೆ, ಹಾಗೆಲ್ಲ ಬಂದಿದ್ದಾರೆ. ಅದೇ ಒಂದು ತುಂಬಾ ಭಯ ಆಗ್ತುಂಟು ಗೈಸ್, ತುಂಬಾ ಅಂದ್ರೆ ತುಂಬಾ. ಹೀಗೆ ಹೊರಗೆ ಕುತ್ಕೊಳ್ಳುದು ನಾವು ಕಷ್ಟದಲ್ಲಿ, ಅದಕ್ಕೆ ವಿಡಿಯೋಗೋಸ್ಕರ ಎಲ್ಲ ಮಾಡುದು. ಅದು ಚಿರತೆ ಮಾತಿದ್ದದೊಂದು ನಿಜ ಗೈಸ್. ಈ ಹಿಂದಿನ ಗುಡ್ಡೆ ಇರ್ತಲ್ಲ, ಅದು ನಿಮ್ಗೆ ಮಾರ್ನಿಂಗ್ ವ್ಯೂ ತೋರಿಸ್ತೇವೆ ಹೇಗಿರ್ತದೆ ನಾಳೆ ಮಾರ್ನಿಂಗ್. ಅದರಲ್ಲಿ ನೋಡಿ, ಈ ಹಿಂದಿನ ಚಿರತೆ ಗುಡ್ಡೆಯಲ್ಲಿ ಚಿರತೆ ಇದೆ ಅಲ್ಲಿ. ಹಾಗಾದ್ರೆ ಇಲ್ಲಿ ನಮ್ಗೆ ತುಂಬಾ ಜನ ಹೇಳಿದ್ದಾರೆ, ಆಚಿದ್ದೆಲ್ಲ ನಾಯಿ ದನ ಕರುಗಳೆಲ್ಲ ತಕೊಂಡೋಗಿದ್ದೆ ಅಂತ. ಅದು ಈ ಗುಡ್ಡೆಯಲ್ಲಿ ಇರುದಂತೆ. ಮೊದಲು ಈ ಗುಡ್ಡೆ ದೊಡ್ಡದಿತ್ತು, ಇವಾಗೆಲ್ಲ ಲೆವೆಲ್ ಮಾಡಿ ಇಷ್ಟರ ತನಕ ಬಂದಿದೆ. ಇನ್ನು ಫ್ಯೂಚರ್ ಅಲ್ಲಿ ಇದು ಹೋಗ್ತದ ಅಂತ. ಆದ್ರೆ ಇಲ್ಲಿ ಚಿರತೆ ಇರೋದು ಸತ್ಯ, ಕಾಡು ಪ್ರಾಣಿಗಳು ಇದೆ ಈ ಗುಡ್ಡೆಯಲ್ಲಿ.
ಹಾಗೆ ಸ್ವಲ್ಪ ಭಯ ಆಗ್ತದೆ, ಅದೇ ಒಂದು ಹೇಳಿಕ್ಕಿತ್ತು ನಿಮ್ಗೆ. ಓಕೆ ಬಿಡು, ನಾವು ಊಟ ಮಾಡುವ, ನಮ್ಗೆ ಸಿಗ್ತಾ ಉಂಟು. ನಮ್ದು ಪಲಾವ್ ರೆಡಿ ಆಗಿದೆ, ಊಟದ ಸಮಯ, ಊಟ ಮಾಡುವ. ನಮ್ದು ಪಲಾವ್ಸ್ ರೆಡಿ ಆಗಿದೆ, ಕ್ಯಾಂಪ್ ಫೈರ್ಸ್ ಹಾಕಿದೆ, ಚಳಿ ಆಗ್ತದೆ ಗೈಸ್, ಲಿಟ್ರಲಿ ಸತ್ತು ಚಳಿ ಆಗ್ತುಂಟು ಈ ಟೈಮಲ್ಲಿ. ಅದಕ್ಕೊಂದು ಚಿಕ್ಕದೊಂದು ಕ್ಯಾಂಪ್ ಫೈರ್ ಹಾಕ್ತಿದ್ದೇವೆ. ನಮ್ದು ಪಲಾವ್ ಹೇಗೆ ಆಗಿದೆ ಅಂತ ಗೊತ್ತಿಲ್ಲ, ಆದ್ರೆ ನಂಗೆ ತುಂಬಾ ಹೊಟ್ಟೆ ಹಸಿತಾ ಉಂಟು, ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಹಸಿತಾ ಉಂಟು. ನೋಡುವ ಹೇಗಾಗಿದೆ ಅಂತ. ಆದ್ರೆ ನಮ್ದು ಕುಕ್ಕಿದ್ದು ಏನಿಲ್ಲ, ನಮ್ದು ಚೆಫ್ ಇದ್ದಾನಲ್ಲ, ಪರ್ಫೆಕ್ಟ್, ಎಲ್ಲದ್ರಲ್ಲಿ ಪರ್ಫೆಕ್ಟ್. ಓಕೆ, ಸ್ವಲ್ಪ ನಾವು ಊಟ ಮಾಡ್ತೀವಿ, ಆಯ್ತು. ಟೇಸ್ಟ್ ಹೇಗಿದೆ ಹೇಳ. ಓಕೆ, ಟಾಪ್ ಆಗಿದೆ ಗೈಸ್, ನಮ್ದು ಕುಕ್ ಹೇಳಿದ್ರೇನಲ್ಲ, ಇದೆ. ಸಲಾಡ್ ಸೂಪರ್ ಆಗಿದೆ. ಸಲಾಡ್ ಗೈಸ್ ಆಯ್ತು, ನಮ್ದೆಲ್ಲ ಮುಗೀತು, ಊಟ ಆಯ್ತು, ತಿಂಡಿ ಆಯ್ತು, ಗಂಟೆ 10 ಆಗ್ತಾ ಬಂತು. ಸೊ ಇನ್ನು ಮಲಗುದಂತ, ಬೆಳಿಗ್ಗೆ ಸಹ ಬೇಗ ಹೇಳ್ಬೇಕು, ಪಾವ್ ಭಾಜಿ ಎಲ್ಲ ಮಾಡ್ಲಿಕ್ಕಿದೆ. ಸೊ ನಾವು ಇವಾಗ ಮಲಗುದು. ನಮ್ದು ಟೆಂಟ್ ಒಂದು ಇದು ಪರ್ದೆ ತರ ಹಾಕಿದ್ದೇವೆ, ಯಾಕಂದ್ರೆ ಇಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಉಂಟು, ಕುತ್ಕೊಳ್ಳಿಕ್ಕೆ ಸಮೇತ ಆಗ್ತಿಲ್ಲ, ಅಷ್ಟು ಜೋರು ಸೊಳ್ಳೆಗಳಿದೆ. ಸೊ ಅದಕ್ಕೆ ಒಮ್ಮೆ ಕ್ಲೋಸ್ ಮಾಡಿ ಹಾಕಿದ್ದೇವೆ. ಇನ್ನು ಮಲಗುದು ಗೈಸ್. ಅದೇ ಒಂದೇ ಹೆದರಿಕೆ, ಅದು ಚಿರತೆ ಅಂತ. ಅದು ನೈಟ್ ಬರ್ತದ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಬಂತ ಇಲ್ಲ, ಎದುರಿಸ್ಬೇಡ. ಸೊ ಬರ್ತದ ಅಂತ ನಮ್ಗೆ ಗೊತ್ತಿಲ್ಲ, ಹೇಳಿದ್ದಾರೆ ಇದ್ದೆ ಅಂತ, ಮತ್ತೆ ನೋಡ್ಬೇಕು ನಮ್ದು ಲಕ್ಕ ಅನ್ಲಕ್ಕ ಅಂತ. ಓಕೆ ನೋಡುವ, ನನಗೆ ಮಧ್ಯರಾತ್ರಿ ಎತ್ತಲಿಕ್ಕೆ ಆದ್ರೆ ವಿಡಿಯೋ ಮಾಡಿಸ್ತೇನೆ, ವಿಡಿಯೋ ಮಾಡಿ ನಿಮ್ಗೆ ನೈಟ್ ವ್ಯೂ ತೋರಿಸ್ತೇನೆ, ಇಲ್ಲಾದ್ರೆ ಎಲ್ಲ. ಓಕೆ ಬಾಯ್, ಟೇಕ್ ಕೇರ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಗಂಟೆ ಬೆಳಿಗ್ಗೆ 4 ಆಗಿದೆ. ಸೊ ನಮಗೆ ಇಲ್ಲಿ ನಾನು ನೋಡಲಿಕ್ಕೆ ಸಿಕ್ಕಿದೆ, ಗೈಸ್ ತೋರಿಸ್ತೇನೆ. ಗೈಸ್ ಇದನ್ನು ನೋಡಿ ನಾವು ಚಿರತಂತ ಎನಿಸಿ ಕಟ ಅರ್ಧ ಗಂಟೆಯಿಂದ ನೋಡ್ಲಿಕ್ಕೆ ಹೆದರಿಕೆ ಆಗ್ತಿತ್ತು ಗೈಸ್. ಅಷ್ಟು ಅದು ಸ್ಟ್ಯಾಚು ಆಗಿ ಹೋಗಿದೆ, ಅದರ ಬೀಲನ್ನು ನೋಡಿದ್ರೆ ಇಷ್ಟು ದೊಡ್ಡ ಗೈಸ್. ಚಿರತೆ ಅಂತ ಉಂಟಲ್ಲ, ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಬೆಳಿಗ್ಗೆ ಆಗಿದೆ, ನೋಡಿ ಒಂದು ಕ್ಯಾಂಪ್ ಫೈರ್ ಹಾಕಿದೆ. ಚಳಿ ಆಗ್ತದೆ ಗೈಸ್, ಚಳಿ ಅಂದ್ರೆ ಇಲ್ಲಿ ನಿಲ್ಲಿಕ್ಕಾಗಲ್ಲ, ಸ್ವೆಟರ್ ಇಲ್ಲದೆ ನಿಲ್ಲಿಕ್ಕಾಗಲ್ಲ, ಅಷ್ಟು ಚಳಿ ಆಗ್ತಾ ಉಂಟು. ಸೊ ನಾವು ಹೇಳಿದಾಗೆ ಪಾವ್ ಭಾಜಿ ಮಾಡ್ಲಿಕ್ಕಿದ್ವಿ. ಸೊ ನಮ್ಮ ಮೆಟೀರಿಯಲ್ ರೆಡಿ ಆಗಿದೆ ಪಾವ್ ಭಾಜಿಗೆ. ಇನ್ನೇನು ಮಾಡಿದೆ, ಗಂಟೆ 6 ಆಯ್ತು. ಇನ್ನು ಪಾವ್ ಭಾಜಿ ಮಾಡಿ ಚಾ ಕುಡಿದು ಆಮೇಲೆ ಸ್ವಲ್ಪ ಮಾತಾಡಿ ಹೋಗುವ. ನಮ್ದು ಪಾವ್ ಭಾಜಿ ರೆಡಿ ಆಗಿದೆ ನೋಡಿ, ರೆಡಿ ಆಗ್ತಾ ಉಂಟು ನೋಡಿ. ಸೀನರಿ ತುಂಬಾ ಚಳಿ ಇದೆ ಗೈಸ್. ಚಳಿ ಅಲ್ಲ, ಜನವರಿ ಟೈಮ್ ಅಲ್ಲ, ಸ್ಮೋಕ್ ಅದೇನು. ಸೊ ಒಂದೇ ಮನೆ ಇರುದು ಅಲ್ಲಿ ನೋಡಿ, ನಾವು ಬೆಳಿಗ್ಗಿದ್ದೀವಿ. ಅಲ್ಲಿ ಒಂದು ಮನೆ, ಮತ್ತೆ ಇದು ಗುಡ್ಡೆ, ನಾವು ಚಿರತೆ ಹೇಳಿದ್ವಲ್ಲ, ಇದು ಗುಡ್ಡೆ. ಓ ಮತ್ತೆ ಯಾವಾಗ ಬೇಕು ಬಂದಿತ್ತಲ್ಲ ಗೈಸ್, ಅದು ಆ ಮನೆದಂತೆ. ಇವಾಗ ನಾವು ನೋಡಿದ್ದು ಅಲ್ಲಿ ಬರುವಾಗ, ಒಮ್ಮೆ ಎಲ್ಲ ಜೀವವನ್ನು ಬ್ಲುಂಕ್ ಆಗಿದೆ. ಅಷ್ಟು ಜೋರು ಭಯ ಆಗಿದೆ ಗೈಸ್. ಮಾಡುವ ಗೈಸ್, ಚಾ ಆಯ್ತು, ಬೇಡ ಸ್ವಲ್ಪ ಏನಾಗಿದೆ ಇಲ್ಲ ಗೈಸ್, ಪರವಾಗಿಲ್ಲ, ಜೋಸಲ್ಲಿ ಇದ್ದೇವೆ. ಇನ್ನು ಪಾವ್ ಭಾಜಿಗೆ ಒಂದು ಪಾವ್ ರೋಸ್ಟ್ ಮಾಡಿದ್ರೆ ಮತ್ತೆ ತಿನ್ನುದೇ ಜೋರ ಆಗ್ತುಂಟು. ಗಂಟೆ 7:15 ಆಗ್ತಾ ಬಂತು. ಇವತ್ತು ಫಸ್ಟ್ ಟೈಮ್ ಒಂದು ಕ್ಯಾಂಪಿಂಗ್ ಬರುವಾಗ ಎಷ್ಟು ಲೇಟ್ ಆಗುದು ಚಾ ಮಾಡ್ಲಿಕ್ಕೆ, ಯಾಕೆ ಅವ ನೋಡಿ ಗೈಸ್. ಓಕೆ, ಚಾ ಕೊಡುವ. ಫೈನಲಿ ಗಾಯ್ಸ್, ನಾವು ಇವತ್ತು ನಮ್ಮ ವಿಡಿಯೋನ ಎಂಡ್ ಮಾಡ್ತಿದ್ದೇವೆ. ಸೊ 12 hours ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಆಮೇಲೆ ಏನು ತೊಂದರೆ ಆಗ್ಲಿಲ್ಲ, ಎಲ್ಲ ನೀಟಾಗಿ ನಡೆದಿದೆ. ಒಂದು ಚಾ ಒಂದು ಸ್ವಲ್ಪ ಕಡಿದಾಯ್ತು, ಪಾವ್ ಭಾಜಿ ತಿಂದ್ವಿ, ಎಲ್ಲ ತಿಂದ್ವಿ, ಆಲ್ ಗುಡ್.
ಸೊ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲಾದ್ರೆ ಡಿಸ್ಲೈಕ್ ಮಾಡಿ. ಅಂಟಿಲ್ ದನ್ ಟೇಕ್ ಕೇರ್, ಬೈ ಬಾಯ್. ಸರಿ.